ನೋಡು, ಇವಾಗ ನಿನ್ನ ಗಂಡನೇ ಅಂತ ನೆನ್ಕೊಬಿಡು. ಆ ಸಾವ್ಕಾರ ಚಿಕ್ಕ ಸಾವ್ಕಾರ ಬತ್ತಾವನೆ. ಈಗ ಸೀನು ಈಸಾಗಿ ಮಾತಾಡಿ ನಿಧಾನಕ್ಕೆ ಮಾತಾಡು. ನಿಮ್ಮ ಅಮ್ಮಂಗೂ ಎಲ್ರಿಗೂ ಬರೋಕ್ಕೆ ಹೇಳಿದೀನಿ, ನಿಮ್ಮ ಅಮ್ಮನೂ ಬತ್ತದೆ ಸರಿನಾ? ಅವನು ಬಂದವನಂತೆ ಬತ್ತಾನ, ಅವನು ಸಾವ್ಕಾರ ಕರ್ಕೊಂಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋದ. ಹುಷಾರು. ನೀನೇನು ಯೋಚನೆ ಮಾಡಬೇಡ ಕಣಜಿ, ನಾನು ಎಲ್ಲ ನೋಡ್ಕೊತೀನಿ. ಬರ್ಲಿ ಅವನು. ಬರ್ಲಿ, ಮಾತಾಡು, ಸಂದಾಕ್ ಮಾತಾಡು. ಇನ್ನೂ ಬರ್ಲಿಲ್ವ ನನ್ನ ಮಗ? ಇಲ್ಲ ಅತ್ತೆ, ಇನ್ನೂ ಬರ್ಲಿಲ್ಲ. ನಾನು ಅದಕ್ಕೆ ನಿನಗೆ ಕಾಯ್ತಾ ಇದ್ದೀನಿ. ಅಯ್ಯೋ, ನನ್ನ ಗಂಡ ಆಗ್ಲೇ ಕರ್ಕೊಂಬಿಟ್ಟು ಬರಕ್ಕೆ ಹೋದ್ನಲ್ಲ, ಇನ್ನೇನು ಬರ್ತಾನೆ ಅಂತ ಅನ್ನಿಸ್ತೈತೆ. ಮತ್ತೆ ಅವ್ನು ನನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊತಾನೆ ತಾನೇ? ಒಪ್ಕೊಳ್ದೆ ಇನ್ನೇನು ಮಾಡ್ತಾನೆ? ಒಪ್ಕೊತಾನೆ, ಸುಮ್ಕಿರು. ಒಪ್ಕೊಳ್ದಿದ್ದಂಗೆ ತಾನೇ ಇರೋಕ್ಕಾಯ್ತದ ಅವನಿಗೆ? ಒಪ್ಕೊತಾನೆ. ನಿನ್ನ ಮದುವೆ ಮಾಡ್ಕೊಂಡಿದ್ದಂಗೆ ಇನ್ಯಾರು ಮದುವೆ ಮಾಡ್ಕೊತಾನೆ? ಅಷ್ಟೊಂದು ಇಷ್ಟಪಟ್ಟವನೇ ತಾನೇ? ಮತ್ತೆ ಜೊತೆಗೇನಾದ್ರೂ ಆಶನ್ನು ಕರ್ಕೊಂಡ್ಬಿಟ್ಟು ಬಂದರೆ ಏನು ಮಾಡಬೇಕು? ನನಗೂ ಅದೇ ಅರ್ಥ ಆಗ್ತಿಲ್ಲ. ರಾತ್ರಿಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಿದೆ. ಏನು ಮಾಡಬೇಕು, ಕರ್ಕೊಂಡು ಬಂದರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಈಗಾಗಲೇ ಮದುವೆನೇ ಆಗೋಗ್ಬಿಟ್ಟಿದ್ರೆ ಏನು ಮಾಡಬೇಕು ಎತ್ತೋ ಗೊತ್ತಾಗ್ತಾನೆ ಇಲ್ಲ ನನಗಂತೂ. ಆದರೆ ನಿನಗೆ ಮಾತ್ರ ಮೋಸ ಆಗಕ್ಕೆ ಬಿಡಲ್ಲ ನಾನು. ನನ್ನ ವಂಶದ ಕುಡಿ ಬೆಳೀತೈತೆ ಅಂದಮೇಲೆ ನಾನು ಮೋಸ ಆಗಕ್ಕೆ ಹೆಂಗೆ ಬಿಡಲಿ ಹೇಳು? ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ. ನನ್ನ ಮಗ ನನ್ನ ಮಾತೇನು ತೆಗೆದಾಕಲ್ಲ. ಅವ್ನು ಬರಲಿ ಅಂತ ಕಾಯ್ತಾ ಇದ್ದೀನಿ. ಅವಳೇನಾರ ಜೊತೆಗೆ ಬಂದರೆ ನೋಡೋಣ, ಏನೋ ಒಂದು ಮಾಡಬೇಕಲ್ವಾ? ಇಬ್ರಿಗೂ ಅನ್ಯಾಯ ಆಗಬಾರ್ದು. ಅತ್ತೆ ಅತ್ತೆ ಅಗಳಿ ಬರ್ತಾವ್ರೆ. ಅವಳು ಬತ್ತಿಲ್ಲ ಆಶಾ, ಒಬ್ಬನೇ ನೀಯ ಬತ್ತಾವನೆ. ಕಣಜ್ಜಿ ಬತ್ತಿಲ್ಲ, ಒಬ್ರೇ ಬತ್ತಾವ್ರೆ. ಬಾರಪ್ಪ, ಬಾ ಬಾ. ಇವಳು ಯಾಕಿಲ್ಲ ಅವಳೆ? ಮಗನೇ ಚೆನ್ನಾಗಿದೆಯೇನೋ? ಆಮ ಚೆನ್ನಾಗಿದ್ದೀನಿ ರೀ. ಚೆನ್ನಾಗಿದ್ದೀರಾ? ನನಗೆ ಗೊತ್ತಿತ್ತು ನೀವು ಬಂದೇ ಬತ್ತೀರಾ ಮನೆಗೆ ಅಂತ ಹೇಳ್ಬಿಟ್ಟು. ಬರ್ದಂಗೆ ಇನ್ನೇನು ಮಾಡ್ತೀರಾ? ಬಂದೇ ಬತ್ತೀರಾ ಬಿಡಿ ನೀವು. ಬರ್ರಿ ಕುಂತ್ಕ ಬರ್ರಿ. ಅಮ್ಮ, ಇವಳು ಯಾಕೆ ನಮ್ಮನೆಗೆ ಅವಳೆ? ಯಾಕಮ್ಮ ಅವಳೆ ನಮ್ಮನೆಗೆ? ಇದು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ನಾನು ಯಾಕೆ ನಿಮ್ಮ ಮನೆಯಾಗಿರಬಾರ್ದು? ಓಹೋ, ಆ ಆಶಾ ಇರಬೇಕಿತ್ತೆ ನಿಮ್ಮ ಮನೆಗೆ? ಲೋ ಮಗನೇ, ನಿನ್ನ ಮಗ ಅವಳ ಹೊಟ್ಟೆಗೆ ಬೆಳೀತೈತೆ ಅಂತ ಹೇಳಿದ್ರೆ ಇನ್ನು ನಮ್ಮನೆ ಕರ್ಕೊಂಡು ಬರ್ದಂಗೆ ನೀನು ಬೇರೆ ಮನೆ ಕಳ್ಸೋಕ್ಕಾಯ್ತದೇನಪ್ಪ? ಇವಳು ನೀನು ಹೆಂಡ್ತಿ. ಇವಾಗ ನೋಡು, ನೀನು ಬರಲಿ ಅಂತ ನೀನು ತುದಿಗಾಲ ಕಾಯ್ತಾ ಇದ್ವಿ. ಅದಕ್ಕೆ ನೀನು ನೋಡು, ಆದಷ್ಟು ಬೇಗ ಅವಳು ಕುತ್ತಿಗೆ ಇನ್ನೂ ತಾಳಿ ಕಟ್ಬಿಡು, ಅಷ್ಟೇ ಸಾಕು. ಕೊಟ್ಟದೇ ಇರ್ತಾನೆ, ಕೊಡ್ತಾನೆ ತಾಳಿಯ. ಹೆಂಗಿದ್ರು ಲವ್ ಮಾಡ್ಬಿಟ್ಟಿರೋದಲ್ವ ಇಬ್ರು. ಲವ್ ಅಂತ ಹೇಳಿದ್ಮೇಲೆ ಮನ್ಸಾಗಿ ಇಲ್ದಿದ್ದಂಗೆ ಇರ್ತದೆ. ಲವ್ ಇದ್ದೇ ಇರ್ತದೆ. ನನ್ನ ಮೊಮ್ಮಗಳದೂ ಇವ್ರದು ಜೋಡಿ ಅಂತೂ ಇವ್ರದು ಒಳ್ಳೆ ಸೂಪರ್ ಜೋಡಿ. ಅಮ್ಮ, ಯಾರನ್ನ ಕೇಳಿ ಮದುವೆ ಸೆಟ್ ಮಾಡ್ತಾ ಇದ್ಯಾ? ಯಾರನ್ನ ಕೇಳಿ ಸೆಟ್ ಮಾಡ್ತಾ ಇದೆಯಾ ಈ ಮದುವೆನ? ನನಗಂತೂ ಇವಳು ಅಂದ್ರೆ ಇಷ್ಟ ಇಲ್ಲ. ಏನೋ ಹಿಂಗೆ ಮಾತಾಡ್ತಾ ಇದ್ಯಾ? ಅವಳು ಇವಾಗ ನಿನ್ನಿಂದ ಬಸ್ರಿ ಆಗವಳೆ ಅಂತ ಹೇಳಿದ್ಮೇಲೆ ನೀನೇ ಅವಳನ್ನ ಮದುವೆ ಮಾಡ್ಕೋಬೇಕು. ಬೇರೆ ನೀನು ಯಾರು ಮದುವೆ ಮಾಡ್ಕೊಂತಾರೆ? ಅಮ್ಮ ನೋಡು, ನಂಗೆ ಸುಮ್ಮನೆ ತಲೆ ಕೆಡಿಸ್ಬೇಡ. ನಾನೇ ಮಗು ತಂದೆ ಅನ್ನೋದಕ್ಕೆ ಏನಾದರೂ ಸಾಕ್ಷಿ ಆಯ್ತಾ? ಇದೇನು ಮಗ ಹಿಂಗೆ ಕೇಳ್ತಾ ಇದೀಯಾ? ನನ್ನ ಮಗ ಸರಿಯಾಗಿ ಕೇಳ್ತಾವನೆ. ಅಯ್ಯೋ, ನನ್ನ ಮೊಮ್ಮಗಳು ಬಾಳು ಮತ್ತೆ ಹಾಳಾಗೋಯ್ತಾಯ್ತಲ್ಲಪ್ಪ ಶಿವ. ಅಯ್ಯೋ, ನನ್ನ ಮೊಮ್ಮಗಳು ಬಾಳ ಹಾಳಾಗೋಯ್ತೈತೆ. ಏನ್ ಮಾಡನಿ? ನನ್ನ ಮೊಮ್ಮಗಳನ್ನ ಸುಖವಾಗಿ ನೋಡ್ಕೋಬೇಕು, ಸಂತಸವಾಗಿ ನೋಡ್ಕೋಬೇಕು ಅಂತ ಏನೆಲ್ಲ ಅನ್ಕೊಂಡಿದ್ದೆ. ತಾಳಿ ಕಟ್ಬಿಡ್ತಾನೆ ಬಂದ ತಕ್ಷಣ ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ಮದ್ವೆನೇ ಆಗಕ್ಕಿಲ್ಲ ಅಂತ ಹೇಳ್ತಿರೋದ್ ನೋಡು. ಅಯ್ಯೋ ಅಕ್ಕ, ನೀ ಸುಮ್ನಿರ್ತೀಯಾ? ನಾನು ಮಾತಾಡ್ತೀನಿ ತಾನೆ ನನ್ನ ಮಗನ ಹತ್ರ. ಮಗನೇ, ಹಂಗ ಅನ್ಬೇಡ ಕಣೋ. ಒಂದು ಹುಡುಗಿ ಜೀವನ ಹಾಳು ಮಾಡಿದ ಕರ್ಮ ನಮಗ್ ಬಂದ್ಬಿಡ್ತೈತೆ ಕಣೋ. ಬೇಡ ನೋಡು, ಮದ್ವಿಗೆ ನಾನು ರೆಡಿ ಮಾಡ್ತೀನಿ. ನೀನ್ ಮದ್ವೆ ಮಾಡ್ಕೊಂಡ್ಲೇ ಬೇಕಾಗ್ತೈತೆ. ಅದು ಸಾಧ್ಯನೇ ಇಲ್ಲ. ನಾನು ಯಾಕೆ ಮದುವೆ ಮಾಡ್ಕೋಬೇಕು ಇವಳನ್ನ? ನೋಡಮ್ಮ, ಹೇಳಿದ ತಕ್ಷಣನೇ ನಾನೇ ಅಪ್ಪ ಅಂತ ನಂಬಕ್ಕೆ ನಾನೇನು ಮೂರ್ಖ ಶಿಖಾಮಣಿ ಅಲ್ಲ. ನೋಡು, ನನಗಂತೂ ಇದೆಲ್ಲ ಗೊತ್ತೇ ಇಲ್ಲ ಅನ್ಕೊಬಿಡು. ನಾನಂತೂ ಇವಳನ್ನಂತೂ ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೊಳ್ಳಲ್ಲ. ನಂಗೆ ಇವಳು ಮಕ್ಕ ನೋಡ್ರು ನನಗೆ ಇಷ್ಟನೇ ಆಗಲ್ಲ. ನನಗೆ ಯಾರ ಸವಸನೂ ಬೇಡ. ನಾನೊಬ್ಳು ನನ್ನ ಪಾಡಿಗೆ ನಾನು ಆರಾಮಾಗಿರ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ. ನಾನು ಹೇಳಿಲ್ವಾ, ನನ್ನ ಮಗ ಬಂದು ಏನು ಹೇಳಿದ್ರೆ ಅದೇ ನೀಯ ತೀರ್ಮಾನ ಅಂತ ಹೇಳ್ಬಿಟ್ಟು. ನನ್ನ ಮಗಂಗೆ ಇಷ್ಟ ಇಲ್ಲ ಅಂತಂದಮೇಲೆ ಇಷ್ಟ ಇಲ್ದಿರ ಮದುವೆ ಮಾಡ್ಕೊಂಡು ಏನು ತಾನೇ ಮಾಡೋಕ್ಕಾಗ್ತೈತೆ? ಇಷ್ಟ ಇಲ್ದಿರ ಬಲ್ವಂತದ ಮದುವೆನ ಯಾರೂ ಮಾಡಲ್ಲ. ನೀವು ಅಷ್ಟೇನೆ, ಮಾಡೋ ಅವಶ್ಯಕತೆ ಏನಿಲ್ಲ ರೀ. ನ್ಯಾಯದ ಪರ ಮಾತಾಡ್ರಿ. ಇದೇನ್ರಿ ಮಗುನ ಇಸ್ಕೊಂಡು ಮಾತಾಡ್ತಿದ್ದೀರಲ್ಲ? ಮತ್ತೆ ಅವಳು ಬಾಳ ಏನಾಗ್ಬೇಡ ಹೇಳಿ. ಏನಾಗ್ತೈತಿಲ್ಲಿ? ಮದುವೆ ವಿಚಾರ ಮಾತಾಡ್ತಿದ್ದೀರಾ? ನೋಡೆ ಮಗಳೇ, ಮದುವೆ ವಿಚಾರ ಅಲ್ಲ. ನನಗೆ ಇವಳಂದ್ರೆ ಇಷ್ಟ ಇಲ್ಲ, ಇವಳು ಮಕ್ಕ ನೋಡಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾವನೆ ನಿನ್ನೊಳಿಮಯ್ಯ. ಈಗ ಏನು ಮಾಡೋದು ಅಂತ ನಿನಗೆ ತೋಚ್ತಾ ಇಲ್ಲ ನೋಡೆ. ಯಾಕೆ ಇಷ್ಟ ಇಲ್ಲ? ಯಾಕೆ ಲವ್ ಮಾಡ್ಬೇಕಾದ್ರೆ ತಿರುಗ್ಬೇಕಾದ್ರೆ ಅವಾಗೆಲ್ಲ ಚೆನ್ನಾಗಿತ್ತಾ? ಇವಾಗ ಮಾತ್ರ ನಿನ್ಗೆ ಇಷ್ಟ ಆಗ್ತಾ ಇಲ್ವಾ ಏನು? ಚೆನ್ನಾಗಿ ತಿರುಗ್ತಾ ಇದ್ರಿ ಎಲ್ಲಾನು. ಚೆನ್ನಾಗಿ ತಿರುಗಿ ಓಡಾಡಿ ಮಜಾ ಮಾಡಿದ್ದು ಎಲ್ಲಾನು ಆಯ್ತು. ಇವಾಗ ಮಾತ್ರ ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಲ್ವಾ? ನಿಮ್ ಯೋಗ್ಯತೆಗಿಷ್ಟು. ಏನೋ ಪೊಲೀಸ್ ಸ್ಟೇಷನ್ಗೆ ಬಾ, ರುಬ್ಬಿ ಪೊಲೀಸರು ಸರಿಯಾಗಿ ನೀನು ಬುದ್ಧಿ ಕಲಿಸ್ತಾರೆ. ಮಗಳೇ, ನೀನಾದ್ರೂ ಹೇಳೆ, ನೀನಾದ್ರೂ ಒಂದು ಮಾತಾದ್ರೂ ಹೇಳು. ಹೆಂಗಾದ್ರೂ ಮಾಡಿ ನಿಮ್ಮ ಅಣ್ಣ ಮದುವೆ ಮಾಡ್ಕೊಳಕ್ಕೆ ಇವಳನೇನೆ. ನನ್ನ ವಿಚಾರಕ್ಕೆ ಯಾವಳು ಬರಬಾರ್ದು. ಬಾಯಿ ಮುಚ್ಕೊಂಡಿರ್ಬೇಕು. ಇದು ನನ್ನ ಜೀವನ. ಬ್ಯಾರೆ ಜೀವನದ ಬಗ್ಗೆ ನಾನು ಹೋಗಲ್ಲ ಅಂದಮೇಲೆ ನನ್ನ ಜೀವನಕ್ಕೆ ಯಾರು ಬರೋ ಅವಶ್ಯಕತೆ ಇಲ್ಲ. ನನ್ನ ಜೀವನ ನನ್ನ ಇಷ್ಟ. ನನ್ನ ವಿಚಾರ ಯಾರು ಮಾತಾಡ್ಕೊಡ್ದು. ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ನವರೇ ನಾಲ್ಕು ಬಿಟ್ಬಿಟ್ಟು ನಿನ್ಗೆ ಅವಾಗ ಬುದ್ಧಿ ಕಲಿಸ್ತಾರೆ ಹೇಳು. ಏನು ಪೊಲೀಸ್ ಸ್ಟೇಷನ್ಗ? ಮಗನೇ ಏನಪ್ಪ? ಪೊಲೀಸ್ನವ್ರ ಕೈ ರುಚಿ ನೋಡಿದೀನಿ ಕಣೋ. ಪೊಲೀಸ್ನವ್ರು ನಾಲ್ಕು ಬಾರಿಸಿದ್ರು ಅಂತ ಹೇಳಿದ್ರೆ ಬಾಸುಂಡೆ ಬಂದ್ಬಿಡ್ತಾವ ಕಣೋ. ಒದ್ದಾಡ್ ಸಾಯ್ಬೇಕಾಗ್ತೈತೆ. ಅಪ್ಪ, ಹಂಗಂತ ಈ ಮನೆಯೊಳಗೆ ತಾಳಿ ಕಟ್ಟಕ್ಕಾಗ್ತೈತಾ? ನೀನೇ ಯಾವುದೋ ಹುಡುಗಿ ನೋಡಿದೀನಿ ಚೆನ್ನಾಗವಳೆ, ಅವಳನ್ನೇ ಮದುವೆ ಮಾಡ್ಕ ಅಂತ ನೀನು ಹೇಳ್ದೆ ಕಣೋ.
ಆದರೆ ಇವಾಗ ನನ್ನ ಪೊಲೀಸರ ಹೆಸರು ಕೇಳಿದ್ರೆ ಭಯ ಆಗ್ತಾಯಿತ್ತು ನನಗಂತೂ. ಅಣ್ಣ, ನಿನ್ಗೇನಾದ್ರೂ ಮಗು ನಿಂದಲ್ಲ ಅಂತ ಏನಾದ್ರೂ ಅನ್ಸಿದ್ರೆ ನೀನು ಆರಾಮಾಗಿ DNA ಪರೀಕ್ಷೆ ಮಾಡಿಸ್ಬೋದಲ್ವಾ? ಮಗಳೇ, ಇದೇನ್ ಮಗಳೇ ನೀನು ಹಿಂಗ್ ಮಾತಾಡ್ತಾ ಇದೀಯ ಅವನ ಪರ? ಹಂಗಲ್ಲ ಅಮ್ಮ, ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ನಲ್ಲ. ಅಣ್ಣ, ಇಷ್ಟ ಇಲ್ಲ ಅಂತಲ್ಲ, DNA ಪರೀಕ್ಷೆ ಮಾಡಿಸೋದ್ರಲ್ಲಿ ತಪ್ಪೇನೈತೆ? ಇವನೇನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ಮೇಲೆ ಆರಾಮಾಗಿ DNA ಪರೀಕ್ಷೆ ಮಾಡಿಸ್ಬೋದಲ್ವಾ? ಅದ್ರ ಅವಶ್ಯಕತೆ ಏನೂ ಇಲ್ಲ. ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೀಯ ಅಂದ್ಮೇಲೆ ನೀನ್ ತಪ್ಪು ಮಾಡಿದ್ಯಾ ಅಂತಾನೇನೆ ಅರ್ಥ. ಮಗನೇ, ಪೊಲೀಸರ ರೇಟ್ ಮಾತ್ರ ದೇವ್ರನಿಗೂ ಹೇಳ್ತಾ ಇದ್ದೀನಿ, ಪೊಲೀಸರ ರೇಟ್ ಮಾತ್ರ ತಿನ್ನಕ್ಕಾಗಲ್ಲ. ನನ್ನ ಮಾತು ಕೇಳಿ ಏನೋ ಒಂದು ಡಿಸೈಡ್ ಮಾಡ್ಕ. ಇಲ್ಲೋ ಅಂದರೆ ದೇವ್ರಣೆ ಸರಿಯಾಗಲೂ ಏಟುಗಳು ಬಿದ್ದುಬಿಡ್ತವೆ. ಹಾಗಂತ ಇವಳು ಕುತ್ತಿ ತಾಳಿ ಕಟ್ಟು ಅಂತನಾ? ತಾಳಿ ಕಟ್ಟು, ಒಂದು 6 ತಿಂಗಳು ನೋಡಿ ನಾವೇ ಇವಳನ್ನ ಓಡಿಸ್ಬಿಡೋಣ. ಆಮೇಲೆ ನನ್ನ ಫ್ರೆಂಡ್ ಮಗಳನ್ನೇ ಕೊಡಿಸ್ಬಿಟ್ಟು ಮದುವೆ ಮಾಡಿಸ್ತೀನಿ. ಎಷ್ಟು ಚೆನ್ನಾಗೋಳು ಗೊತ್ತಾ? ಹಾಂ, ಆರಾಮಾಗಿರ್ಬೋದು. ನಾನು ಅವನ ಹತ್ರ ಏನೋ ಒಂಥರ ಮಾತಾಡ್ತೀನಿ. ಅಪ್ಪ, ಇವಳಂದ್ರೆ ನನಗೆ ಇಷ್ಟ ಇಲ್ಲ, ಒಂದು ಚೂರು ಇಷ್ಟ ಇಲ್ಲ. ಇವಳಂದ್ರೆ ನನಗೆ ಮೈಯೆಲ್ಲ ಉರಿತೈತೆ. ಅಡ್ಜಸ್ಟ್ ಮಾಡ್ಕ ಮಗನೇ, ಅಡ್ಜಸ್ಟ್ ಮಾಡ್ಕ. ಯಾವ ಅಡ್ಜಸ್ಟು ನಾನು ಮಾಡ್ಕೊಳ್ಳಲ್ಲಪ್ಪ, ನನ್ನ ಕೈಲಿ ಆಗ್ತಾನೆ ಇಲ್ಲ. ಮಗನೇ, ಲೋ ಮಗನೇ. ನೋಡಿ, DNA ಪರೀಕ್ಷೆ ಮಾಡಿಸ್ಕೊಂಡು ಬಂದು ರಿಪೋರ್ಟ್ ತಂದು ಕೊಟ್ರೆ ಆರಾಮಾಗಿ ನಮ್ಮ ಅಣ್ಣನೂ ನಂಬ್ತಾರೆ, ನೀವು ಆರಾಮಾಗಿರ್ಬೋದಲ್ವಾ? DNA ಪರೀಕ್ಷೆ ಮಾಡಿಸೋದೇ ಬೆಸ್ಟು ಅಂತ ಅನ್ಸುತ್ತೆ. ನೀವು ಆ ಪರೀಕ್ಷೆನೇ ಮಾಡಿಸಿ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತನಾ? ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾ ಇಲ್ಲ. ಅವನಿಗೂ ಪ್ರೂವ್ ಮಾಡ್ದಂಗಾಗುತ್ತೆ, ಪೊಲೀಸರಿಗೂ ಪ್ರೂವ್ ಮಾಡ್ದಂಗಾಗುತ್ತೆ, ಎಲ್ಲ ಆಗುತ್ತೆ ಅಲ್ವಾ? ಸುಮ್ಮನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಪ್ರೂವ್ ಮಾಡಿದ್ರೇನೆ ಬೆಸ್ಟು ಅಂತ ಅನ್ನಿಸ್ತೈತೆ. ಅವನು ದೇವ್ರ ಮುಂದೆ ಬಂದ್ಬಿಟ್ಟು ಏನು ತಪ್ಪು ಮಾಡಿಲ್ಲ ಅಂತ ಕೈಯ ಕರ್ಪೂರ ಹಚ್ಕೊಬಿಟ್ಟು ಹೇಳ್ಬಿಡ್ಲಿ, ನಾನು ಪಾಡು ನಾನು ಬಿಟ್ಬಿಡ್ತೀನಿ, ಸರಿ ಬಿಡು ಹಾಳಾಗೋಗ್ಲಿ ಅಂತ ಬಿಟ್ಬಿಡ್ತೀನಿ. ಅವ್ನು ತಪ್ಪೇ ಮಾಡಿಲ್ಲ ಅಂತ ದೇವ್ರ ಮುಂದೆ ಕರ್ಪೂರ ಹಚ್ಚಕ್ಕೆ ಹೇಳೋನ್ಗೆ ಕೈ ಮೇಲೆ. ನೋಡಿ, ಅದೆಲ್ಲ ಯಾಕೆ? ನನ್ನ ಮಗ ಸುಮ್ಮನೆ ಅವನೇ ಹಿಂಗೆ ಅಂದರೆ ಅವನು ತಪ್ಪು ಮಾಡಿಲ್ದಿದ್ದೇನೆ ಯಾರೂ ಮಾತಾಡಲ್ಲ. ನನ್ನ ಮಗನ ಹತ್ರ ನಾನು ಮಾತಾಡಿ ಒಪ್ಪಿಸ್ತೀನಿ. ನೀವೇನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನಾವ್ಯಾಕೆ ಯೋಚನೆ ಮಾಡೋಣ? ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆವಾಗ ಎಲ್ಲ ನನ್ನ ಈಚೆ ಕಡೆಗೆ ಬರ್ತೈತೆ, ಆವಾಗ ಗೊತ್ತಾಯ್ತದೆ. ಪೊಲೀಸರಿಗೆ ಇನ್ನೂ ಇವ್ನು ಬಂದಿರೋದು ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಹೋಗ್ಬಿಟ್ಟು ನಾನೇ ಹೇಳ್ಬಿಟ್ಟು ಬರ್ತೀನಿ, ಇವ್ನು ಬಂದವನೇ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ನೇರ ಇಲ್ಲಿಗೆ ಹುಡುಕಬಿಟ್ಟು ಬರ್ತಾರೆ. ಆಮೇಕಿಂದ ಏನೋ ಒಂದು ವ್ಯವಸ್ಥೆಯ ಮಾಡ್ತಾರೆ. ನೋಡಿ, ಪೊಲೀಸ್ ಸ್ಟೇಷನ್ ಅಂತ ಹೋಗೋ ಅವಶ್ಯಕತೆ ಇಲ್ಲ. ನನ್ನ ಮಗನ ಪೊಲೀಸ್ ಸ್ಟೇಷನ್ ಮೆಟ್ಲತ್ಸೋದು ನನಗಂತೂ ಇಷ್ಟ ಇಲ್ಲ. ಹಂಗಾದ್ರೆ ಮತ್ತೆ ನನ್ನ ಮಗಳು ಕುತ್ತಿಗೆ ತಾಳಿ ಕಟ್ಟಕ್ಕೆ ಹೇಳ್ರಿ, ಈಗಲೇ ತಾಳಿ ಕಟ್ಟಬೇಕು ನಿಮ್ಮ ಮಗ. ನೋಡಿ, ನನ್ನ ಮಗ ನನ್ನ ಮಾತು ಯಾವತ್ತೂ ಮೀರಲ್ಲ. ಅಮ್ಮ, ಏನೇ ಅಮ್ಮ, ಅವ್ರು DNA ಪರೀಕ್ಷೆ ಮಾಡಿಸ್ಕೊಂಡು ಬರಲಿ ಬಿಡು. ನೀನು ಯಾಕೆ ಇಷ್ಟೊಂದು ಆತರ ಮಾಡ್ತಾ ಇದೀಯಾ? ಪೊಲೀಸ್ ಸ್ಟೇಷನ್ಗೆ ತಾನೆ ಒಂದಿನ 2 ದಿನ ಹೋಗಿರ್ತಾನೆ ಬರ್ತಾನೆ. ಈಗ ಅದ್ರಾಗೇನು ತೊಂದರೆ ಇಲ್ವಲ್ಲ? DNA ಪರೀಕ್ಷೆನೂ ಆಗೋಗ್ಲಿ. ಏನು ಬೇಡ, ಯಾವ DNA ಪರೀಕ್ಷೆ ANA ಪರೀಕ್ಷೆ ಎಲ್ಲ ಬೇಡ. ನನ್ನ ಮಗ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಬಿಡೆ. ನೀನು ಸುಮ್ಮನೆ ಇರು ಮಗಳೇ, ನಿಂಗೇನು ಗೊತ್ತಾಗಲ್ಲ. ನನ್ನ ಮಗ ಎಂಥ 420 ಅಂತ ನಂಗೆ ಚೆನ್ನಾಗಿ ಗೊತ್ತು. ಬೇಜಾನ್ ಆಟ ಆಡಿರ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ನನ್ನ ಮಗನ ಪರ ವಹಿಸ್ಕೋಣ ಅಂತ ಟೇಮ್ ಅಲ್ಲ ಇವಾಗ. ನಾನು ಮೊದಲು ನನ್ನ ಮನೆ ಮಾನ ಮರ್ಯಾದೆ ಉಳಿಸ್ಕೋಣ ಅಂತ ಟೇಮು. ನಿಮ್ಮ ಅಪ್ಪ ಜೈಲ್ಗೆ ಹೋಗಿ ಬಂದಿದ್ದಾಯ್ತು, ಈಗ ಮಗನು ಜೈಲ್ಗೆ ಹೋಗಿ ಬಂದರೆ ಮಾನ ಮರ್ಯಾದೆ ಏನಾದ್ರು ಇರ್ತೈತಾ? ಹೆಂಗನ ಮಾಡಿ ನನ್ನ ಮಗುನ ನಾನು ಒಪ್ಪಿಸ್ತೀನಿರು. ಅವರೇ ಹೇಳ್ತಾವ್ರಲ್ಲ, ದೇವಸ್ಥಾನದಾಗೆ ಕರ್ಪೂರ ಹಚ್ಕೊಂಡು ಹೇಳ್ಬಿಡ್ಲಿ ನಾನೇನು ತಪ್ಪು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅಂತ. ಅದನ್ನ ಮಾಡ್ತಾನ ಅಂತ ಫಸ್ಟ್ ಕೇಳ್ತೀನಿ, ಆಮೇಲೆ ಉಳ್ದಿರೋದೆಲ್ಲ ತೀರ್ಮಾನ ಮಾಡಿದ್ರೆ ಆಯ್ತು. ಏನೋನಮ್ಮ, ನನ್ನ ಮನ್ಸಿಗನ್ಸಿದ್ದು ನಾನು ಹೇಳ್ದೆ ಅಷ್ಟೇನೆ. ಉಳ್ದಿರೋದೇನಿದ್ರು ನಿನ್ನಿಷ್ಟ. ನಿನ್ಗೇನು ಗೊತ್ತಾಗಲ್ಲ ಮಗಳೇ, ಚಿಕ್ಕವಳು. ಒಬ್ರು ಜೀವನ ಹಾಳಾಗೋಗ್ತೈತೆ ಅಂದರೆ ನೋಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನೋಡು, ಈಗ DNA ಪರೀಕ್ಷೆ ಅದು ಇದು ಅಂತ ಹೇಳಿದ್ರೆ ಬಹಳ ಕಷ್ಟ ಆಯ್ತದಮ್ಮ. ಶಿವಳು ಹೊಟ್ಟೆನಾಗೆ ಗೆಡ್ಡೆ ಇರೋದು ಮಗಲ್ಲ ಅಂತ ಗೊತ್ತಾದರೆ ಮದುವೆ ಅಂತೂ ನಿಂತೋಗ್ಬಿಡ್ತೈತೆ. ಇದೇ ಒಂದೇ ಉಸಿರ್ನಾಗೇನೆ ಹೆಂಗನ ಮಾಡಿ ತಾಳಿ ಕಟ್ಟಿಸ್ಬಿಡ್ಬೇಕು. ಈ ಬಿಸಿನಾಗೇನೆ ಮನೆ ಹತ್ರನೇ ತಾಳಿ ಕಟ್ಟಿಸ್ಬಿಡೋಣ. ನನಗೂ ಹಂಗೆ ಅನ್ನಿಸ್ತೈತೆ. ಹಂಗೂ ಹಿಂಗೂ ಅಂದ್ಬಿಟ್ರೆ ಸುಮ್ಮನೆ ಕಷ್ಟ ಆಯ್ತದೆ. ನನಗೂ ಅದೇ ಯೋಚನೆ. ನೋಡ್ದ ನಿಧಿ ಹೆಂಗೆ ಮಾತಾಡ್ತಾಳೆ? ಅವಳಿಗೆ ಆಸ್ತಿ ಎಲ್ಲ ಅವಳು ಒಬ್ಬಳೇ ತಿನ್ನಬೇಕು ಅಂತ ಆಸೆ ಅವಳಿಗೆ. ಅದಕ್ಕೆ ಹೆಂಗನ ಮಾಡಿಬಿಟ್ಟು ಇವನ ಮಗ ಅಲ್ಲ ಅಂತ ಪ್ರೂವ್ ಮಾಡಿಬಿಟ್ರೆ ಆಸ್ತಿ ಎಲ್ಲ ನನಗೆ ಸಿಗ್ತೈತೆ ಅಂತ ದೊಡ್ಡ ಪಿಲಾನೆ ಮಾಡ್ತಾವಳೆ. ನಾವು DNA ಪರೀಕ್ಷೆಗೆ ಒಪ್ಕೊಂಡ್ರೆ ನನ್ನ ಕತೆ ಮುಗ್ದೋಗ್ಬಿಡ್ತೈತೆ ಅಷ್ಟೇನೆ. ಏನು ಯೋಚನೆ ಮಾಡಬೇಡ. DNA ಪರೀಕ್ಷೆ ಅಂತ ಅಲ್ಲಿ ತನಕ ಹೋಗೋದೇ ಬೇಡ. ಈ ಸಾವುಕಾರನ ಹೆಂಡ್ತಿಗೆ ಎಂಥ ಎಮೋಷ್ನಲ್ ಸೆಂಟಿಮೆಂಟಾಗಿ ಮಾತಾಡಿದ್ರೆ ಮಗಂಗೆ 4 ಬಾರ್ಸಾದ್ರೂ ಪರವಾಗಿಲ್ಲ, ತಾಳಿ ಕಟ್ಸಿಸ್ತಾಳೆ. ಆಯಮ್ಮನ ಕಡೆಯಿಂದನೇ ಹೋಗ್ಬೇಕು. ಮಗನೂ ಅಷ್ಟೇ, ಆಯಮ್ಮನ ಮಾತು ಕೇಳ್ತಾನೆ ಅಂತ ನನಗಂತೂ ಅನ್ನಿಸ್ತೈತೆ. ಈಗ ಹೇಳಿದ್ರೆ ನಿಜವಾಗೂ ಕೇಳ್ತಾನೆ ಅವನು. ಈಗ ಅದೇ ಕೆಲಸನೇ ಮಾಡ್ಬೇಕು ನಾವು. ನಮ್ಮ ಅತ್ತೆ ಹತ್ರನೇ ಮಾತಾಡೋಣ ಇರು. ಅತ್ತೆ ಬರಲಿ, ಕಣ್ಣೀರು ಹಾಕಿ ಸೆಂಟಿಮೆಂಟಾಗಿ ಮಾತಾಡೋಣ.